ನಮಸ್ಕಾರ. ರೇಷ್ಮೆ ಕೃಷಿಯ ಬಗ್ಗೆ ನಾವು ತಂದಿರುವ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ಹೆಚ್ಚು ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮ ಹಳ್ಳಿಯ ಜಮೀನನ್ನು ಅದ್ಭುತವಾದ ಹಾಗೂ ವ್ಯವಸ್ಥಿತವಾದ ರೇಷ್ಮೆ ಉದ್ಯಮವನ್ನಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳಲಿದ್ದೇವೆ. ನಾವೆಲ್ಲರೂ ಯೋಚಿಸುವ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ, ಕೇವಲ 1 ಎಕರೆ ಜಮೀನಿನಲ್ಲಿ ಪ್ರತಿ ತಿಂಗಳು ಫಿಕ್ಸ್ಡ್ ಆದಾಯ ಗಳಿಸೋದು ಹೇಗೆ? ಕೃಷಿ ಅಂದಮೇಲೆ ಮಳೆ, ಬೆಳೆ ಎಲ್ಲದರಲ್ಲೂ ಅನಿಶ್ಚಿತತೆ ಇದ್ದೇ ಇರುತ್ತೆ ಅಲ್ವಾ? ಆದರೆ ರೇಷ್ಮೆ ಕೃಷಿ ಈ ಸಮಸ್ಯೆಗೆ ಒಂದು ಪರ್ಫೆಕ್ಟ್ ಪರಿಹಾರ ಅಂತಾನೆ ಹೇಳ್ಬೋದು. ಅದು ಹೇಗೆ ಅಂತೀರಾ? ನೋಡೋಣ ಬನ್ನಿ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು 5 ಮುಖ್ಯ ಹಂತಗಳನ್ನು ನೋಡಲಿದ್ದೇವೆ. ತೋಟದ ನಿರ್ಮಾಣ, ಪ್ರತಿ ತಿಂಗಳು ಆದಾಯ ತರುವ ಕೊಯ್ಲು ತಂತ್ರ, ಹುಳುಗಳ ಸಾಕಾಣಿಕೆ, ಸರ್ಕಾರಿ ಸೌಲಭ್ಯಗಳ ಬಳಕೆ ಹಾಗೂ ಕೊನೆಯದಾಗಿ ನಮಗೆ ಸಿಗುವ ನಿವ್ವಳ ಲಾಭ. ಇದೊಂದು ಕಂಪ್ಲೀಟ್ ಬ್ಲೂಪ್ರಿಂಟ್. ಮೊದಲನೇ ಹಂತ, ತೋಟದ ನಿರ್ಮಾಣ. ಯಾವುದೇ ಬಿಲ್ಡಿಂಗ್ಗೆ ಫೌಂಡೇಶನ್ ಎಷ್ಟು ಮುಖ್ಯವೋ, ರೇಷ್ಮೆ ಕೃಷಿಗೆ ಈ ಹಂತ ಅಷ್ಟೇ ಮುಖ್ಯ. ನೆನ್ಪಿರ್ಲಿ, ರೇಷ್ಮೆ ಹುಳುಗಳನ್ನ ಸಾಕುವ ಮನೆಗೆ ಅತ್ಯುತ್ತಮವಾದ ಗಾಳಿ ಮತ್ತು ಬೆಳಕು ಇರಲೇಬೇಕು. ಇದು ಕಡ್ಡಾಯ. ಇನ್ನು ಜಮೀನಿನ ವಿಚಾರಕ್ಕೆ ಬಂದ್ರೆ, ರೋಗಮುಕ್ತ ಕಡ್ಡಿ ಅಥವಾ ಸಸಿಗಳನ್ನು ನೆಡಲು ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ ಸರಿಯಾದ ಅಂತರದಲ್ಲಿ ಸಾಲುಗಳನ್ನು ಮಾಡಿಕೊಳ್ಬೇಕು. ಒಳ್ಳೆ ಇಳುವರಿ ಬೇಕೆಂದ್ರೆ ಈ ಬೇಸಿಕ್ ಕೆಲಸ ಪರ್ಫೆಕ್ಟ್ ಆಗಿರಬೇಕು. ಈಗ ಟೈಮ್ಲೈನ್ ಬಗ್ಗೆ ಸ್ವಲ್ಪ ವಾಸ್ತವಿಕವಾಗಿ ಯೋಚಿಸೋಣ. ಸಸಿ ನೆಟ್ಟ ತಕ್ಷಣ ಲಾಭ ಬರೋದಿಲ್ಲ. ನೆಟ್ಟಾಗಿನಿಂದ ಮೊದಲ ಕೊಯ್ಲಿಗೆ ಬರಲು ಕನಿಷ್ಠ 4.5 5 ತಿಂಗಳು ಬೇಕು. ಆದರೆ ತೋಟ ಸಂಪೂರ್ಣವಾಗಿ ಸೆಟ್ಟಾಗಿ ಟಾಪ್ ಕ್ವಾಲಿಟಿ ಇಳುವರಿ ಕೊಡಕ್ಕೆ ಶುರು ಮಾಡೋದು ಸುಮಾರು 12 ತಿಂಗಳ ನಂತರ. ಸೊ ಇಲ್ಲಿ ತಾಳ್ಮೆ ಎಂದದು ಬಹಳ ಮುಖ್ಯ. ಎರಡನೇ ವಿಭಾಗ, ಮಾಸಿಕ ಕೊಯ್ಲು ತಂತ್ರ. ಇಲ್ಲಿ ನಾನು ನಿಮ್ಗೆ ಒಂದು ಅದ್ಭುತವಾದ ಸ್ಮಾರ್ಟ್ ಐಡಿಯಾ ಹೇಳ್ತೀನಿ, ಕೇಳಿ. ಇದರಿಂದ ನಿಮ್ಗೆ ಪ್ರತಿ ತಿಂಗಳು ದುಡ್ಡು ಬರೋದು ಗ್ಯಾರಂಟಿ. ನೋಡಿ, ನಮ್ಮ ಬಳಿ ಇರೋ 1 ಎಕರೆ ಜಮೀನನ್ನು ಒಟ್ಟಿಗೆ ಬಳಸುವ ಬದಲು ಅದನ್ನು 3 ಸಮಾನ ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಸರದಿಯ ಪ್ರಕಾರ ಒಂದಾದ್ಮೇಲೆ ಒಂದರಂತೆ ಕೊಯ್ಲು ಮಾಡ್ಬೋದು. ಸುಮ್ಮನೆ ತಿಂಗಳುಗಟ್ಲೆ ಕಾಯೋ ಬದಲು ಈ ತಂತ್ರದಿಂದ ಪ್ರತಿ ತಿಂಗಳು ನಮ್ಮ ಕೈಗೆ ಆದಾಯ ಬರುವಂತೆ ಪ್ಲಾನ್ ಮಾಡ್ಬೋದು. ಇದೊಂದು ರಿಯಲ್ ಗೇಮ್ ಚೇಂಜರ್. ಮೂರನೇ ವಿಭಾಗ, ರೇಷ್ಮೆ ಹುಳುಗಳ ಮೂಲ ಮತ್ತು ಸಾಕಾಣಿಕೆ. ತೋಟ ರೆಡಿಯಾದ ಮೇಲೆ ಶುರುವಾಗುವ ಅಸಲಿ ಕೆಲಸ ಇದು. ಹೊಸಬರು ಗಮನಿಸಲೇಬೇಕಾದ 3 ಪ್ರಮುಖ ಹಂತಗಳಿವು. ಮೊದಲು, ನಿಮ್ಮ ಹತ್ತಿರದ ರೇಷ್ಮೆ ಇಲಾಖೆಯನ್ನು ಭೇಟಿ ಮಾಡಿ. ಎರಡನೆಯದು, ಸರ್ಕಾರಿ ತರಬೇತಿ ಕ್ಯಾಂಪ್ಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ. ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು, ಮಾನ್ಯತೆ ಪಡೆದ ಚಾಕಿ ಸೆಂಟರ್ಗಳಿಂದ ಮಾತ್ರವೇ ಮೊಟ್ಟೆಗಳನ್ನು ತನ್ನಿ. ಯಾವುದೇ ಕಾರಣಕ್ಕೂ ಸ್ವಂತವಾಗಿ ಮೊಟ್ಟೆ ಒಡೆಸುವ ರಿಸ್ಕ್ ತಗೋಬೇಡಿ. ಇದು ಎಕ್ಸ್ಪರ್ಟ್ಸ್ ಮಾಡಬೇಕಾದ ಕೆಲಸ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಡೆ ಹವಾಮಾನ ಒಂದೇ ತರಹ ಇರೋದಿಲ್ಲ ಅಲ್ವಾ? ಹಾಗಾಗಿ ನಿಮ್ಮ ಏರಿಯಾದ ಹವಾಮಾನಕ್ಕೆ ತಕ್ಕಂತೆ ಹುಳು ಸಾಕಾಣಿಕೆ ಮನೆಯ ಅಳತೆ ಮತ್ತು ಡಿಸೈನ್ ಹೇಗಿರಬೇಕು ಅಂತ ರೇಷ್ಮೆ ಇಲಾಖೆಯ ಅಧಿಕಾರಿಗಳಿಂದ ಗೈಡೆನ್ಸ್ ಪಡೆಯಿರಿ. ಇದರಿಂದ ಮುಂದೆ ಆಗ್ಬೋದಾದ ದೊಡ್ಡ ನಷ್ಟವನ್ನು ತಪ್ಪಿಸ್ಬೋದು. ಈಗ 4ನೇ ವಿಭಾಗಕ್ಕೆ ಬರೋಣ. ಸರ್ಕಾರಿ ಯೋಜನೆಗಳ ಲಾಭ ಪಡೆಯೋದು ಹೇಗೆ? ಉದ್ಯಮ ಶುರು ಮಾಡೋಕೆ ಎಷ್ಟು ಖರ್ಚಾಗುತ್ತೆ? ಸರ್ಕಾರ ನಮ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ. ಲೆಕ್ಕಾಚಾರ ನೋಡೋದಾದರೆ 1 ಎಕರೆಗೆ ಕಡ್ಡಿ, ಕೂಲಿ, ಹನಿ ನೀರಾವರಿ ಎಲ್ಲಾ ಸೇರಿ ಆರಂಭದಲ್ಲಿ 80,000ದಿಂದ 1 ಲಕ್ಷದವರೆಗೂ ಖರ್ಚಾಗ್ಬಹುದು. ಅಬ್ಬಾ, ಇಷ್ಟೊಂದಾ ಅಂತ ಗಾಬರಿ ಆಗ್ಬೇಡಿ. ನರೇಗಾ ಯೋಜನೆಯಡಿ ಕೂಲಿ ಮತ್ತು ನಿರ್ವಹಣೆಗಾಗಿ 2 ವರ್ಷಗಳಲ್ಲಿ ಬರೋಬ್ಬರಿ 2,40,000ವರೆಗೂ ಸಬ್ಸಿಡಿ ಸಿಗುತ್ತೆ. ಇದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ಗೆ 35,000 ರೂಪಾಯಿ ಸಹಾಯಧನ ಕೂಡ ಇದೆ. ಸರ್ಕಾರದ ಈ ಸಪೋರ್ಟ್ ನಮ್ಮ ಆರಂಭಿಕ ಹೊರೆಯನ್ನು ತುಂಬಾನೇ ಕಡಿಮೆ ಮಾಡುತ್ತೆ. 5ನೇ ಮತ್ತು ಎಲ್ಲರೂ ಕಾಯ್ತಿದ್ದ ವಿಭಾಗ, ನಿವ್ವಳ ಲಾಭ. ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ಕೈಗೆ ಎಷ್ಟು ದುಡ್ಡು ಸಿಗುತ್ತೆ ಅನ್ನೋ ಸ್ಪಷ್ಟ ಲೆಕ್ಕ ಇಲ್ಲಿದೆ. ನಮ್ಮ 1 ಎಕರೆ ತೋಟದಲ್ಲಿ ಆರಾಮಾಗಿ 200 ಮೊಟ್ಟೆಗಳನ್ನ ಅಂದ್ರೆ DFLs ಸಾಕಬಹುದು. ಇದರಿಂದ ನಮಗೆ ಸುಮಾರು 200 ಕೆಜಿ ರೇಷ್ಮೆಗೂಡು ಸಿಗುತ್ತೆ. ಆದರೆ ಇಲ್ಲಿ ನೀವು ನೆನಪಿಡಬೇಕಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಹುಳುಗಳ ಜೀವನ ಚಕ್ರದ ಕೊನೆಯ 15 ದಿನಗಳಿವೆಯಲ್ಲ, ಆಗ ಮಾತ್ರ ವಿಪರೀತ ಶ್ರಮ ಬೇಕಾಗುತ್ತೆ. ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡಬೇಕಾಗುತ್ತೆ. ಹಾಗಾದರೆ ಬರುವ ಲಾಭ ಎಷ್ಟು? ಎಲ್ಲಾ ಖರ್ಚು ತೆಗೆದು 60,000ದಿಂದ 80,000 ರೂಪಾಯಿಗಳ ನಿವ್ವಳ ಲಾಭ ನಿರೀಕ್ಷಿಸಬಹುದು. ಹೇಗೆ ಅಂತೀರಾ? ಹೊರಗಡೆಯಿಂದ ಕೂಲಿಯವರನ್ನು ತರುವ ಬದಲು ಮನೆಯವರೇ ಸೇರಿ ಕೆಲಸ ಮಾಡಿ ಲೇಬರ್ ಖರ್ಚನ್ನು ಉಳಿಸಿದರೆ ಕೇವಲ 150ರಿಂದ 200 ಮೊಟ್ಟೆಗಳಿಂದಲೇ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ಖಂಡಿತ ಗಳಿಸಬಹುದು. ಇದೊಂದು ಅದ್ಭುತವಾದ ಇನ್ಕಮ್ ಅಲ್ವಾ? ಒಂದು ವೇಳೆ ಅಯ್ಯೋ ನಮಗೆ ಆ 15 ದಿನದ ಹಗಲು ರಾತ್ರಿ ಕಷ್ಟಪಡೋಕ್ಕಾಗಲ್ಲಪ್ಪ ಅನ್ನೋರಾಗಿದ್ರೆ ನಿಮಗೊಂದು ಸೂಪರ್ ಆಲ್ಟರ್ನೇಟಿವ್ ಇದೆ.
ಕೇವಲ ರೇಷ್ಮೆ ಸೊಪ್ಪನ್ನು ಬೆಳೆದು ಬೇರೆಯವರಿಗೆ ಮಾರಾಟ ಮಾಡ್ಬೋದು. 1 ಎಕರೆಯಲ್ಲಿ ಬರುವ ಸುಮಾರು 80 ಮೂಟೆ ಸೊಪ್ಪನ್ನು ಮಾರಿದ್ರೂ ಸಾಕು. ಪ್ರತಿ ಕೊಯ್ಲಿಗೆ 40 ರಿಂದ 50 ಸಾವಿರ ರೂಪಾಯಿ ಲಾಭ ಕಟ್ಟಿಟ್ಟ ಬುತ್ತಿ. ಶ್ರಮ ಕಡಿಮೆ, ಆದರೂ ಒಳ್ಳೆ ಲಾಭ. ಈ ಒಂದು ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಗಿಸೋಣ. ಸರ್ಕಾರದ ಇಷ್ಟೆಲ್ಲ ಸಪೋರ್ಟ್, ಪಕ್ಕಾ ಟ್ರೈನಿಂಗ್ ಮತ್ತು ನಾವು ಹೇಳಿದ ಸ್ಮಾರ್ಟ್ ಕೊಯ್ಲು ತಂತ್ರ ಇದ್ದ ಮೇಲೆ ನಮ್ಮ ಹಳ್ಳಿಯ ಜಮೀನಿನನ್ನು ಒಂದು ಭರ್ಜರಿ ರೇಷ್ಮೆ ಉತ್ಪಾದನಾ ಫ್ಯಾಕ್ಟರಿಯನ್ನಾಗಿ ಬದಲಾಯಿಸಲು ಖಂಡಿತ ಸಾಧ್ಯವಿದೆ ಅಲ್ವಾ? ಇನ್ಯಾಕೆ ತಡ? ನಿಮ್ಮ ಹತ್ತಿರದ ರೇಷ್ಮೆ ಇಲಾಖೆಗೆ ಇಂದೇ ಭೇಟಿ ನೀಡಿ ಮಾಹಿತಿ ಪಡೆಯಿರಿ. ಈ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.